ಬ್ಯಾಂಗ್ಳೂರ್ ಟು ಮುಂಬೈ ಬೆಳಗ್ಗೆ 7:30ಗೆ ಹೋಗೋ ಏರ್ ಇಂಡಿಯಾ ಬೋಯಿಂಗ್ AI 589 ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಗೊತ್ತಾ? ಕಂಪ್ಲೀಟ್ ಫ್ಲೈಟ್ ವೆಲ್ ಎಕ್ವಿಪ್ಡ್ ಇದೆ. ಫ್ಲೈಟ್ ಹೊರಗಡೆ ಮಲ್ಟಿಪಲ್ ವಿಡಿಯೋ ಸೆಟಪ್ ಮಾಡಿದ್ದಾರೆ. ಈ ಕ್ಯಾಮ್ರಾಸ್ ಅಲ್ಲಿ ಟೇಕ್ ಆಫ್ ಲ್ಯಾಂಡಿಂಗ್ ನೋಡಬಹುದು. ಈ ಕಂಪ್ಲೀಟ್ ಫ್ಲೈಟ್ ಜರ್ನಿದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಮೈಸೂರಿಂದ ಮುಂಬೈಗೆ ಬರೋಕ್ಕೆ ನಾವು ಬೆಂಗಳೂರು ಟರ್ಮಿನಲ್ 1ಗೆ ಬಂದ್ವಿ. ಬೆಳಗ್ಗೆ 7 o'clock ಫ್ಲೈಟ್ ಇದ್ದಿದ್ದು, ಆದರೆ ನಾವು ರಾತ್ರಿ 2 o'clock ರೀಚ್ ಆದ್ವಿ. ಏರ್ಪೋರ್ಟ್ ಅಲ್ಲಿ ಮಿಟ್ಟೀಸ್ ಕೆಫೆ ಇತ್ತು. ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ ಇದನ್ನು ನಡ್ಸ್ಕೊಂಡು ಹೋಗ್ತಿದ್ದಾರೆ. ನೀವು ವಿಸಿಟ್ ಮಾಡಿ, ಎನ್ಕರೇಜ್ ಮಾಡಿ. ಎತ್ತೋರ್ಗೆ ಹೆಗ್ಗಣ ಮುತ್ತು ಅಂತ ಹೇಳ್ತಾರಲ್ವಾ, ಇಲ್ಲಿದೆ ನೋಡಿ ಹೆಗ್ಗಣ, ಇಲ್ಲಿದ್ದಾರೆ ನೋಡಿ ಎತ್ತೋರು. ಮಿಡ್ ನೈಟಿಗೆ ರೀಚ್ ಆಗಿದ್ವಿ. ಅದಕ್ಕೆ ನಾನು ನಮ್ಮ ಅಕ್ಕ ಒಂದು ಪಾಸ್ತಾ ತಗೊಂಡು ಶೇರ್ ಮಾಡಿದ್ವು. ನೀವು ಟ್ರೈ ಮಾಡಿ ನೋಡಿ, ಇದನ್ನ ಬಿಟ್ಟು ಬೇರೆ ವೆರೈಟೀಸು ಸಿಗುತ್ತೆ. ಟೈಮ್ ಆಗಿರೋದ್ರಿಂದ ನಾವು ಟರ್ಮಿನಲ್ 2 ಕಡೆಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವು. ನನ್ನ ಲಗೇಜು ನಾನೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಐ ವಾಸ್ ಲೀಡಿಂಗ್ ದ ಎಂಟೈರ್ ಟ್ರಿಪ್. ಮುಖ ನೋಡಿ ನೆಟ್ಟಗೆ ಪ್ಯಾಂಟ್ ಹಾಕೊಳಕ್ ಬರಲ್ಲ, ಇಡೀ ಟ್ರಿಪ್ ಲೀಡ್ ಮಾಡ್ತಾನಂತೆ. ಅಕ್ಕ, ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಬ್ಯಾಂಗ್ಳೂರಲ್ಲಿ ಹೊಸದಾಗಿ ಟರ್ಮಿನಲ್ 2 ಮಾಡಿದ್ದಾರೆ. ಇಂಟರ್ ಟರ್ಮಿನಲ್ ಅಲ್ಲಿ ಟ್ರಾವೆಲ್ ಮಾಡೋಕ್ಕೆ ಫ್ರೀ ಬಸ್ಸಸ್ಗಳಿದೆ. ಇಂಟರ್ನ್ಯಾಷನಲ್ ಟರ್ಮಿನಲ್ ಆಗಿರೋದ್ರಿಂದ ಇಂಟೀರಿಯರ್ನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇದೇನೋ ಓಕೆ, ನನಗೆ ಕೊಡ್ತಾ ಇದ್ರೆ ಇನ್ನೂ ಚೆನ್ನಾಗಿ ಡಿಸೈನ್ ಮಾಡ್ತಾ ಇದ್ದೆ. ತರ್ಲೆ, ನಿನಗೇನು ಗೊತ್ತು ಡಿಸೈನಿಂಗು? ನನ್ನ ಕ್ಲಾಸ್ದು ಕ್ರಾಫ್ಟ್ ಬುಕ್ ನೋಡು, ಗೊತ್ತಾಗುತ್ತೆ ಡಿಸೈನು. ಎಲ್ಲ ಕ್ರಾಫ್ಟು ನಾನೇ ಮಾಡಿಕೊಟ್ಟಿರೋದು, ನನ್ನ ಮುಂದೆನೇ ಹೇಳ್ತೀಯಾ? ಫಸ್ಟು ಸೆಕ್ಯೂರಿಟಿ ಎಲ್ಲ ಮುಗಿಸ್ಕೊಂಡು ಲಗೇಜ್ನ ಪ್ಯಾಕೇಜ್ಗೆ ಹಾಕ್ಬಿಟ್ವು. ಫಸ್ಟ್ ಟೈಮ್ ಬೋಯಿಂಗ್ ಪ್ಲೇನಲ್ಲಿ ಹೋಗಿದ್ರಿಂದ ಮೆಮೊರಿಗಂತ ಒಂದು ಫ್ಯಾಮಿಲಿ ಸೆಲ್ಫಿ ತೊಗೊಂಡ್ವಿ. ಏರ್ಪೋರ್ಟ್ ಎಷ್ಟು ಚೆನ್ನಾಗಿತ್ತು ಅಂತ ನೋಡೋದು ಬಿಟ್ಟು ಏರ್ಪೋರ್ಟ್ನ ಏನೇನು ತೊಗೊಬೋದಿತ್ತು ಅಂತ ಸ್ಕೆಚ್ ಮಾಡ್ಕೊತಾ ಇದ್ದೆ. ಒಂದಕ್ಕಿಂತ ಒಂದು ಅಂಗಡಿ ತುಂಬ ಚೆನ್ನಾಗಿದೆ. ಬಹಳಷ್ಟು ವೆರೈಟಿ ಐಟಮ್ಸು ಪರ್ಚೇಸ್ ಮಾಡೋಕ್ಕಿದೆ. ಇಲ್ಲಿ 6 ಪಾಕೆಟ್ ಪ್ಯಾಂಟು ತೊಗೊಬೋದು. ಮೊದಲು ನಿಮ್ಮದು ಅಪ್ಪನ ಪಾಕೆಟ್ ಸರಿ ಇರಬೇಕು. ಈಗ ನೀವು ನೋಡ್ತಾ ಇರೋದು ಫುಡ್ ಲಾಂಚ್. ಪ್ರೀಮಿಯಂ ಕಾರ್ಡ್ಸ್ ಹೋಲ್ಡರ್ಸು ಇಲ್ಲಿ ಅನ್ಲಿಮಿಟೆಡ್ ಫುಡ್ಡು ತೊಗೊಬೋದು ಮತ್ತು ರೆಸ್ಟು ಮಾಡ್ಬೋದು. ಜಸ್ಟ್ ಫಾರ್ 2 rupees. ಈ ಪ್ರಾಣಿ ಇರೋವರೆಗೂ ನಾವ್ಯಾಕೆ ತಲೆ ಕೆಡ್ಸ್ಕೊಬೇಕು? ಏನಾರು ಕೊಡ್ಸಕ್ ಕೇಳ್ತೀವಿ ಅಂತ ಮಲ್ಕೊಂಡಿರೋ ಥರ ನಾಟಕ ಆಡ್ತಿರೋದು ನೋಡಿ. ಅಕ್ಕ, ವೇಕ್ ಹಿಮ್ ಅಪ್. ಖರ್ಚು ಮಾಡೋದು ತರ್ಲೆ ಕೆಲಸ ಆಗಿರೋದ್ರಿಂದ ಆ ಕೆಲಸನ ತರ್ಲೆಗೆ ಕೊಟ್ಟೆ. ಎದ್ದೇಳು ಮಂಜುನಾಥ ಅಂತ ನಾನು ಮೆತ್ತಗೆ ಪಕ್ಕ ಹೋದೆ. ಎದ್ದೋಳ್ಸ್ಬಿಟ್ಟು ಏನೇನು ಬೇಕು ಅದನ್ನೆಲ್ಲ ತೆಗೆಸ್ಕೊಂಡು ತಿಂದ್ವು. ಇನ್ನೂ ಭಾಳಷ್ಟು ಟೈಮ್ ಇದ್ದಿದ್ರಿಂದ ನಾವೇ ಆಟ ಆಡ್ಕೊಂಡಿದ್ವು. ಫನಿ ವಿಡಿಯೋಸ್ನೆಲ್ಲ ತೆಗೆದು ಒಬ್ರಿಗೊಬ್ರು ರೇಗಿಸ್ಕೊಂಡಿದ್ರು. ನಿನ್ನ ಫನಿ ಫೋಟೋಸ್ ತೋರಿಸ್ದಾಗ ಯಾಕೆ ಹುರ್ಕೊಂತೀಯ? ನಮಗೆ ತೋರಿಸ್ದಾಗ ನಾವು ಸುಮ್ಮನಿರ್ಲಿಲ್ವಾ? ಊಟ ತಿಂದಮೇಲೆ ಆಟ ಆಡೋದಕ್ಕೆ ಹೊಟ್ಟೆಲೆ ಪ್ರೆಷರ್ ಬಿಲ್ಡ್ ಆಗೋಗಿತ್ತು. ವಾಟ್ ಇಸ್ ದಿಸ್ ಫ್ಯಾಮಿಲಿ ಟಾಯ್ಲೆಟ್? ಸದ್ಯ ಫ್ಲೈಟ್ ಟೈಮಿಗೆ ಆಚೆ ಬಂದ. ಏರ್ ಇಂಡಿಯಾ ಇವಾಗ ಟಾಟಾ ಗ್ರೂಪ್ಸ್ದು. ಟಾಟಾ ಗ್ರೂಪ್ಸ್ ಅವರು ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ ಗವರ್ಮೆಂಟ್ಗೆ ತುಂಬ ಫಂಡ್ ಕೊಟ್ಟಿದ್ರು. ರತನ್ ಜಿ ಕಾಂಟ್ರಿಬ್ಯೂಷನ್ ಟು ವತನ್. ಬೋಯಿಂಗ್ ಫ್ಲೈಟ್ ಸೀಟಿಂಗು 3x3x3 ಅರೇಂಜ್ಮೆಂಟಲ್ಲಿ ಇರುತ್ತೆ. ಯಾವುದೇ ಟ್ರಾನ್ಸ್ಪೋರ್ಟ್ ಮೋಡಲ್ಲಿ ವಿಂಡೋ ಸೀಟ್ ಬೇಕಂತ ಹಠ ಮಾಡ್ತೀನಿ. ವಿಂಡೋ ಸೀಟ್ಗೆ ಅಡಿಷ್ನಲ್ ಚಾರ್ಜ್ ಆಗುತ್ತೆ. ಡಿಫ್ರೆಂಟ್ ಸೀಟ್ಗೆ ಡಿಫ್ರೆಂಟ್ ರೇಟ್ಸ್ ಇರುತ್ತೆ. ಸೀಟ್ ಹುಡುಕ್ತಾ ತುಂಬಾ ನಡ್ಕೊಂಡು ಹೋಗಿದ್ವು. ಎಕ್ಸ್ಟರ್ನಲ್ ವಿಸಿಬಿಲಿಟಿ ಮತ್ತು ಕಂಫರ್ಟೇಬಲ್ ಸೀಟ್ನ ಮುಂಚೆನೆ ಸೆಲೆಕ್ಟ್ ಮಾಡ್ಕೊಂಡಿದ್ವು. ನಡ್ಕೊಂಡು ಹೋಗ್ತಾನೆ ಇದೀವಿ. ಮೊದಲು ಸೀಟ್ ಸಿಗತ್ತಾ ಅಥವಾ ಬಾಂಬೆನೇ ಸಿಕ್ಬಿಡುತ್ತಾ? ಎಲ್ಲ ಸೀಟ್ಸ್ಗಳಿಗೂ ಇಂಡಿವಿಜುವಲ್ ಸ್ಕ್ರೀನ್ ಮತ್ತು ಹೆಡ್ಫೋನ್ಸ್ ಪ್ರೊವೈಡ್ ಮಾಡಿದ್ರು. ಟಿವಿ ಇದೆ. ಟಿವಿಲಿ ಏನೇನು ಬರುತ್ತೆ ಅಂತ ಎಕ್ಸೈಟ್ ಆಗ್ತಿದ್ದೀನಿ. ನಿಮ್ಮ ಲಗೇಜ್ಗಳು ಇಡೋಕ್ಕೂ ಕ್ಯಾಬಿನ್ ಸ್ಪೇಸ್ ತುಂಬ ಚೆನ್ನಾಗಿದೆ.
ಅಕ್ಕ ಟಿವಿ ಇದೆ ಪೋಕೆಮಾನ್ ನೋಡೋಣ. ತರ್ಲೆ ಆಟ ಬಿಟ್ಟು ಫಸ್ಟ್ ಸೀಟ್ ಹುಡ್ಕೋ. ನೋಡಮ್ಮ ಯಾವಾಗ್ಲೂ ನನ್ನ ಬೈತಾನೆ ಇರ್ತಾಳೆ. ಶಡಪ್. ಕ್ಯಾಬಿನ್ ಒಳಗೆ ಹೋದಾಗ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಪ್ರಿಸೈಸ್ ಆಗಿ ಮಾಡಿದ್ದಾರೆ. ಅಷ್ಟೊತ್ತು ನಡ್ಕೊಂಡ್ ಬಂದ್ಮೇಲೆ ಫೈನಲಿ ಬಾಂಬೆ ತನಕ ಮೊದಲು ನಮ್ ಸೀಟ್ ಸಿಕ್ತು. ಫ್ಲೈಟ್ದು ಕ್ಯಾಮ್ರಾಸ್ಗಳ ಬಗ್ಗೆ ನಿಮಗೆ ಆಲ್ರೆಡಿ ಹೇಳಿದ್ನಲ್ವಾ. ಡಿಸ್ಪ್ಲೇಲಿ ಕ್ಯಾಮ್ರಾ ವ್ಯೂನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫ್ಲೈಟ್ದು ಟೇಲ್ ಹತ್ರ ಒಂದು ಕ್ಯಾಮ್ರಾ ಇದೆ. ಸೆಕೆಂಡ್ ಆಪ್ಷನ್ ತಗೊಂಡ್ರಿ ಅಂದ್ರೆ ಫ್ರಂಟ್ ಕ್ಯಾಮ್ರಾನು ಸೆಲೆಕ್ಟ್ ಮಾಡ್ಕೊಬೋದು. ಎಂಟೈರ್ ಜರ್ನಿ ಯಾವ್ದಾದ್ರು ವ್ಯೂ ಇಂದ ನೋಡ್ಬೋದು. ಗರ್ಲ್ಸ್ ಚಾಯ್ಸ್. ಟೇಕ್ ಆಫ್ಗಿಂತ ಮುಂಚೆ ಫೋಟೋಸ್ಗಳು ತಗೊಳಕ್ ಸ್ಟಾರ್ಟ್ ಮಾಡಿದ್ವು. ಕ್ಲಿಕ್ ಕ್ಲಿಕ್ ಕ್ಲಿಕ್. ನಾವುವೇ ಇಷ್ಟು ದೊಡ್ಡ ಫ್ಲೈಟು ಎಲ್ಲರೂ ಕೊನೆಗೆ ಅವ್ರವ್ರ ಜಾಗದಲ್ಲೇ ಕುತ್ಕೊಂಡ್ರು. ಡಿಸ್ಪ್ಲೇನೆಲ್ಲ ಆನ್ ಮಾಡ್ಬಿಟ್ಟು ಸೆಟ್ ಆದ್ವು. ಒಂದು ಡಿಸ್ಪ್ಲೇಲಿ ಫ್ರಂಟ್ ವ್ಯೂ ಮತ್ತೆ ಇನ್ನೊಂದು ಡಿಸ್ಪ್ಲೇಲಿ ಟೇಲ್ ವ್ಯೂ ಇಟ್ಕೊಂಡಿದ್ವು. ಎಲ್ಲಾನು ನಾನ್ ಸೆಟ್ ಮಾಡಿದ್ದು ಅಕ್ಕ. ಈ ಫ್ಲೈಟ್ ನಿಮ್ ತಾತಂದೆಲ್ಲ ಸುಮ್ಮನೆ ಕುತ್ಕೋ. ತಾತಂದಲ್ಲ ಅಂದ್ರೆ ಏನಾಯ್ತು, ಟಾಟಂದು. ಟಾಟಾನು ನಮ್ ತಾತ ಇದ್ದಂಗೆ ಗೊತ್ತಾ. ಎಲ್ಲ ಫ್ಲೈಟ್ಸಲ್ಲೂ ಸೇಫ್ಟಿ ಮೆಥಡ್ಸ್ಗಳನ್ನ ಮ್ಯಾನ್ಯುಯಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದ್ರೆ ಈ ಫ್ಲೈಟ್ ಸ್ಪೆಷಾಲಿಟಿ ಏನಂತ ಗೊತ್ತಾ? ನಮ್ಮ ಕಲ್ಚರಲ್ ಡೈವರ್ಸಿಟಿಯಲ್ಲಿ ಸುಮಾರು ಡ್ಯಾನ್ಸ್ ಮೆಥಡ್ಸ್ಗಳಿವೆ. ಎಲ್ಲ ಸ್ಟೇಟ್ದು ಒಂದು ಕಲ್ಚರಲ್ ಡ್ಯಾನ್ಸ್ ಮೆಥಡ್ ಇದೆ. ಎಲ್ಲ ಸ್ಟೇಟ್ಸ್ದು ಟ್ರೆಡಿಷನಲ್ ಡ್ಯಾನ್ಸ್ ಫಾರ್ಮ್ಸ್ ಪಂಜಾಬಿ, ಭರತನಾಟ್ಯ, ಕುಚಿಪುಡಿ, ಯಕ್ಷಗಾನ, ಕಥಕ್, ಕಥಕಳಿ, ಮೋಹಿನಿಯಟ್ಟಂ, ಮಣಿಪುರಿ ಈ ರೀತಿ ಬೇರೆ ಬೇರೆ ಡ್ಯಾನ್ಸ್ ಫಾರ್ಮ್ಸ್ಗಳಲ್ಲಿ ಫ್ಲೈಟ್ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮ ಟ್ರೆಡಿಷನಲ್ ಡ್ಯಾನ್ಸ್ಗಳನ್ನ ಈ ರೀತಿ ಪ್ರೆಸೆಂಟ್ ಮಾಡಿದ್ದು ತುಂಬ ಖುಷಿ ಆಯಿತು. टेक ऑफ और लैंडिंग के दौरान लैपटॉप जैसे इलेक्ट्रॉनिक उपकरणों का उपयोग करना मना है. मोबाइल फोन जैसे छोटे उपकरणों का प्रयोग केवल फ्लाइट मोड में ही करें. इस विमान में धूम्रपान या ई सिगरेट का उपयोग करना सख्त मना है. शौचालय में लगे स्मोक डिटेक्टर्स के साथ छेड़छाड़ करना वर्जित है. इस विमान में 8 आपातकालीन निकास हैं. अपने निकटतम निकास को पहचान लें और ध्यान रखें कि ये निकास आपके पीछे भी हो सकता है. आपातकालीन लैंडिंग और निकासी की स्थिति में फर्श में लगी बत्तियां आपको आपके निकटतम निकास और स्लाइड की दिशा दिखाएगी. कैबिन में हवा का दबाव कम होने पर ऊपर बने पैनल से ऑक्सीजन मास्क अपने आप नीचे आ जाएंगे. ऑक्सीजन मास्क को अपनी ओर खींचें और नाक और मुंह पर लगाएं. सामान्य रूप से सांस लेते रहें और अपना मास्क लगाने के बाद ही अपने सहयात्रियों की मदद करें. रक्षा जैकेट आपके सीट के नीचे रखी हुई है. इकोनॉमी की पहली रो में ये सीटों के बीच में रखी है. यदि विमान को पानी पर उतरना पड़े तो जैकेट को सिर के ऊपर से पहने और इसकी बेल्ट को कमर पर कस लें. विमान छोड़ने से तुरंत पहले अपनी रक्षा जैकेट को खुलाने के लिए लाल टॉगल को खींचें. यदि ये ना खुले तो ट्यूब में फूंक मारें. रक्षा जैकेट में लगी बत्ती पानी से छूने पर अपने आप जल जाती है.
जानकारी के लिए कृपया सीट पॉकेट में उपलब्ध सुरक्षा कार्ड को ध्यानपूर्वक पढ़ें। ಮತ್ತೆ ಇದೇ ಸೇಮ್ ಫಾರ್ಮ್ಯಾಟಲ್ಲಿ ಇಂಗ್ಲೀಷಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾರೆ. Ensure your seats are upright, tray tables are closed, and window shades are open during takeoff and landing. Front personal deplane cabin crew. ಇನ್ಸ್ಟ್ರಕ್ಷನ್ಸ್ ಆದ್ಮೇಲೆ ಟೇಕ್ ಆಫ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ನಾನು ತುಂಬಾ ಎಕ್ಸೈಟ್ ಆದೆ. ಫ್ಲೈಟ್ ಮೂವ್ಮೆಂಟ್ಸ್ಗಳನ್ನ ನಾವು ಅಷ್ಟು ಕ್ಯಾಮ್ರಾಗಳಲ್ಲೂ ನೋಡ್ಬೋದು. ಫ್ಲೈಟ್ನ ಮೊದಲು ಟ್ಯಾಕ್ಸಿ ಮಾಡಿಕೊಂಡು ರನ್ವೇ ಹತ್ರ ತಗೊಂಡೋಗ್ತಾರೆ. ಎವ್ರಿ ಮೂಮೆಂಟು ನೀವು ಡಿಸ್ಪ್ಲೇಲಿ ಅಬ್ಸರ್ವ್ ಮಾಡ್ತಾನೆ ಇರ್ಬೋದು. ಡಿಸ್ಪ್ಲೇಲಿ ಫ್ಲೈಟ್ ಎಲ್ಲಿದೆ ಅಂತಾನು ಚೆಕ್ ಮಾಡಬಹುದು. ಫ್ಲೈಟ್ದು ರಿಯಲ್ ಟೈಮ್ ಟ್ರಾವೆಲಿಂಗು ಡಿಸ್ಪ್ಲೇ ಬರುತ್ತೆ. ಕಿಡ್ಸ್ ಮ್ಯಾಪ್ ಅಂತಿದೆ, ಅದ್ರಲ್ಲಿ ಮ್ಯಾಪ್ ಇನ್ನೂ ಚೆನ್ನಾಗಿದೆ. ನೋಡಿ, ಟೇಕ್ ಆಫ್ ಆದ್ಮೇಲೆ ನಾನಂತೂ ಮಲ್ಕೊಂಡ್ಬಿಟ್ಟೆ. ಯಾವ್ಯಾವ ಗೇಮ್ ಆಡೋಣ ಅಂತ ನೋಡ್ಬಿಟ್ಟು ಇಷ್ಟೊತ್ತು ಉನೋನೇ ಆಡ್ತಾ ಇದ್ದೆ. ಮಲ್ಟಿಪಲ್ ಗೇಮ್ ಆಪ್ಷನ್ಸ್ಗಳಿದೆ, ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ಎಂಟೈರ್ ಜರ್ನಿ ಆಟ ಆಡ್ಬೋದು.
You can play Uno. ಇದನ್ ಬಿಟ್ಟು ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಚಾನೆಲ್ಸ್ ಮತ್ತೆ ಮೂವೀಸ್ಗಳಿದೆ. ಕಿಡ್ಸ್ಗೆ ತುಂಬಾ ಚಾನೆಲ್ಸ್ ಮತ್ತೆ ತುಂಬಾ ಪ್ರೋಗ್ರಾಮ್ಸ್ ಮಾಡಿದ್ದಾರೆ. ಎಂಟೈರ್ ಜರ್ನಿ ಎಲ್ಲೂ ಬೋರ್ ಆಗಲ್ಲ ನಿಮ್ಗೆ. ವರ್ಲ್ಡ್ ಟ್ರಾವೆಲಿಂಗ್. ನಮ್ಮ ಥರ ಬೇರೆ ಬೇರೆ ಪ್ಯಾಸೆಂಜರುವೆ ಆ ಥರ ಬೇರೆ ಬೇರೆ ಪ್ರೋಗ್ರಾಮ್ಸ್ ನೋಡ್ಕೊಂಡಿದ್ರು. ನಾನು ಆಂಗ್ರಿ ಬರ್ಡ್ದು 3-4 ಲೆವೆಲ್ ಆಟ ಆಡ್ದೆ. ಚೆನ್ನಾಗಿತ್ತು. ಆದ್ರೆ ಗೆಲ್ಲಿಲ್ಲ. ಚುಬ್ಬೇಡ್. ಫುಡ್ ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಮೇನ್ ಕೋರ್ಸು ಮತ್ತೆ ಸ್ವೀಟ್ಸ್ ಎರಡು ಕೊಡ್ತಾರೆ. ವೆಜ್ ನಾನ್ ವೆಜ್ ನಾವು ಟಿಕೆಟ್ ಬುಕಿಂಗ್ ಟೈಮಲ್ಲೇ ಸೆಲೆಕ್ಟ್ ಮಾಡಬೇಕು. ಯಾರ್ಯಾರು ಯಾವ ಚಾಯ್ಸ್ ತಗೊಂಡಿರ್ತಾರೆ ಅದೇ ರೀತಿ ಸರ್ವ್ ಮಾಡ್ತಾರೆ. ಕೊಟ್ಟಿದ್ನೆಲ್ಲ ಫಿನಿಶ್ ಮಾಡ್ಬಿಟ್ಟೆ. ಊಟ ಮಾಡುವಾಗ ಫ್ಲೈಟ್ ಲೊಕೇಶನ್ ಚೆಕ್ ಮಾಡಿದಾಗ ಅದು ಸಾಂಗ್ಲಿ ಮೇಲೆ ಫ್ಲೈ ಮಾಡ್ತಿತ್ತು. ಈ ರೀತಿ ಫ್ಲೈಟ್ ಅಲ್ಲಿ ಯಾವಾಗಾದ್ರೂ ಲೊಕೇಶನ್ ಚೆಕ್ ಮಾಡಬಹುದು. ಆ ಟೈಮಲ್ಲಿ ಎಲ್ಲಿ ಫ್ಲೈ ಆಗ್ತಿರುತ್ತೆ ಆ ಲೊಕೇಶನ್ ತುಂಬಾ ಪ್ರಿಸೈಸ್ ಆಗಿ ತೋರಿಸ್ತಾರೆ. ಫ್ಲೈ ಆಗೋ ಟೈಮಲ್ಲಿ ಮೇಲಿಂದ ಕ್ಲೌಡ್ಸ್ಗಳು ನೋಡೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಯಾವುದೋ ಮೌಂಟೇನ್ಸ್ ಮೇಲೆ ಸ್ನೋ ಫುಲ್ ಕವರ್ ಆದಂಗಿರುತ್ತೆ. ನೇಚರ್ ಎಷ್ಟು ಚೆನ್ನಾಗಿದೆಯಲ್ಲ, ಕರೆಕ್ಟಾಗಿ ಫಾರ್ಮ್ ಆಗಿದೆ ಕ್ಲೌಡ್ಸು. ಈ ಕ್ಲೌಡ್ಸ್ಗಳಿಂದಾನೇ ನಮಗೆ ಮಳೆ ಬರೋದು. ಫ್ಲೈಟ್ದು ಟಾಯ್ಲೆಟ್ ಬೋರ್ಡ್ ಡಿಸ್ಪ್ಲೇ ನೋಡ್ತಾ ಇದ್ದೆ. ಗ್ರೀನ್ ಕಲರ್ ಡಿಸ್ಪ್ಲೇ ಇದ್ದು ಸಡನ್ ಆಗಿ ರೆಡ್ ಆಗೋಯ್ತು. ಯಾಕೆ ಅಂತ ನಮ್ಮ ಅಕ್ಕಂಗೆ ಕೇಳಿದೆ. ನಿಂಗೆ ಗೊತ್ತಿಲ್ವಾ, ಕೆಲವರು ಖಾರ ಜಾಸ್ತಿ ತಿಂತಾರಲ್ಲ ಅವಾಗ ರೆಡ್ ಆಗುತ್ತೆ. ಏನೋ ಗೊತ್ತಿದ್ರೆ ಅಂತ ಕೇಳಿದ್ರೆ ಇಲ್ದೇ ಇರೋ ಆನ್ಸರ್ ಕೊಡ್ತಾರೆ. ನಾನು ಹೇಳಿದ್ ಕರೆಕ್ಟು, ಯಾರನ್ನ ಬೇಕಾದ್ರೂ ಕೇಳ್ಕೊ ಅದೇ ಆನ್ಸರ್ ಹೇಳ್ತಾರೆ. ಅದಾದ್ಮೇಲೆ ಲ್ಯಾಂಡಿಂಗ್ ಆಯ್ತು. ಅದ್ರ ಹೋಲ್ ವ್ಯೂ ತೋರಿಸ್ತೀನಿ ಬನ್ನಿ. ಫೈನಲಿ ವಿ ಲ್ಯಾಂಡೆಡ್. ಒಂದು ಅಮೇಸಿಂಗ್ ಟ್ರಿಪ್ ಇತ್ತು. ನೆಕ್ಸ್ಟ್ ಟೈಮ್ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಈ ಫ್ಲೈಟೇ ಬುಕ್ ಮಾಡ್ಕೊಂಡೋಗಿ, ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ಬೆಂಗಳೂರ್ದು ಟರ್ಮಿನಲ್ 2 ಥರ ಮುಂಬೈದು ಟರ್ಮಿನಲ್ 3 ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನಾವು ಬಾಂಬೆಯಿಂದ ಬೇರೆ ಬೇರೆ ಕಡೆನೂ ಟ್ರಾವೆಲ್ ಮಾಡ್ತೀವಿ. ನಾವು ಎಲ್ಲರೂ ಟ್ರಾವೆಲ್ ಮಾಡಿದಾಗ ನಿಮ್ಮ ಜೊತೆ ಈ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀವಿ.
ಈ ಥರ ಬೇರೆ ಬೇರೆ ಎಕ್ಸೈಟಿಂಗ್ ಪ್ಲೇಸಸ್ ವಿಸಿಟ್ ಮಾಡೋಕ್ಕೆ ನೀವು ಹೇಳಿ, ಅದನ್ನು ನಾವು ವಿಸಿಟ್ ಮಾಡ್ತೀವಿ. ಇದೇ ತರ ಬೇರೆ ಬೇರೆ ಜಾಗಕ್ಕೆ ವಿಸಿಟ್ ಮಾಡ್ತಾ ಲಾಗಿದ್ ಎಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋ ತನಕ ನಾ ದಿತ್ಯ, ನಾನ್ ಪ್ರಣವ್, ಇಬ್ರದು ಚಾನಲ್ DP Dobbs ಇಂದ ಬಾಯ್.